ಲೇಡೀಸ್ ಅಂಡ್ ಜೆಂಟಲ್ಮನ್, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಕಾಶ್ಮೀರದ ಪಹಲ್ಗಾಮ್ ಭೀಕರ ಭಯೋತ್ಪಾದನಾ ದಾಳಿಗೆ ಇಂದಿಗೆ ಸರಿಯಾಗಿ 1 ವರ್ಷ. ಅಂದು 26 ಜನ ಪ್ರವಾಸಿಗರ ರಕ್ತ ಹರಿಸಿದ ಉಗ್ರರಿಗೆ ಭಾರತೀಯ ಸೇನೆ ನೀಡಿದ ತಿರುಗೇಟು ಎಂತಹದ್ದು? ಇಂದು ಪಹಲ್ಗಾಮ್ ಹೇಗಿದೆ? ಅದರ ಕಂಪ್ಲೀಟ್ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಅದು ಏಪ್ರಿಲ್ 22, 2025. ಪ್ರವಾಸಿಗರ ಸ್ವರ್ಗ ಪಹಲ್ಗಾಮ್ ರಕ್ತಸಿಕ್ತವಾಗಿತ್ತು. ಪ್ರವಾಸಿಗರ ಮೇಲೆ ಲಷ್ಕರ್ ಎ ತೊಯ್ಬಾ ಉಗ್ರರು ನಡೆಸಿದಂತಹ ಆ ಭೀಕರ ದೃಶ್ಯಾವಳಿಗಳು ಇಂದಿಗೂ ನಮ್ಮ ಕಣ್ಮುಂದೆ ಬರುತ್ತೆ. ಆ ಭಯಾನಕ ದಾಳಿಯಲ್ಲಿ 26 ಜನ ಅಮಾಯಕರು ಬಲಿಯಾಗಿದ್ದರು. ಈ ಘಟನೆ ಭಾರತದ ತಾಳ್ಮೆಯನ್ನ ಪರೀಕ್ಷೆ ಮಾಡಿತ್ತು. ಹೆಣಕಿದ್ರೆ ಸುಮ್ಮನೆ ಕೋರುವಂತಹ ದೇಶ ನಮ್ದಲ್ಲ. ದಾಳಿ ನಡೆದ ಕೆಲವೇ ದಿನಗಳಲ್ಲಿ ಭಾರತೀಯ ಸೇನೆ ಆಪರೇಷನ್ ಸಿಂಧೂರನ್ನ ಆರಂಭ ಮಾಡಿತು. ಗಡಿ ದಾಟಿ ಹೋಗಿ ಪಾಕಿಸ್ತಾನದ ಒಳಗೆ 9 ಉಗ್ರ ಶಿಬಿರಗಳನ್ನ ಧ್ವಂಸಗೊಳಿಸಲಾಯಿತು. ನೂರಕ್ಕೂ ಹೆಚ್ಚು ಉಗ್ರರನ್ನ ಸದೆಬಡಿಯೋದ್ರ ಮೂಲಕ ಭಾರತ ತನ್ನ ಶಕ್ತಿಯನ್ನ ಜಗತ್ತಿಗೆ ತೋರಿಸಿತು. ಇಂದು ಅದೇ ಪಹಲ್ಗಾಮ್ನಲ್ಲಿ ಭಯದ ಬದಲು ಭರವಸೆ ಇದೆ. ಲಿಡ್ಡರ್ ನದಿ ತೀರದಲ್ಲಿ ನಿರ್ಮಿಸಲಾದ ಕಪ್ಪು ಅಮೃತ ಶಿಲೆಯ ಸ್ಮಾರಕಕ್ಕೆ ಇಂದು ಜನನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹುತಾತ್ಮರಿಗೆ ಗೌರವವನ್ನ ಸಲ್ಲಿಸಿ ಭಾರತ ಎಂದಿಗೂ ಭಯೋತ್ಪಾದನೆಗೆ ತಲೆಬಾಗುವುದಿಲ್ಲ ಅಂತ ದೃಢವಾಗಿ ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕೂಡ ಭಾರತದ ಈ ಉಕ್ಕಿನ ನಿರ್ಧಾರವನ್ನ ಪುನರುಚ್ಚರಿಸಿದ್ದಾರೆ. ಒಟ್ಟಲ್ಲಿ ಪಹಲ್ಗಾಮ್ ದಾಳಿ ಕೇವಲ ನೋವಿನ ಕಥೆಯಲ್ಲ, ಅದು ಭಾರತದ ಪ್ರತಿರೋಧದ ಸಂಕೇತ. ಕಾಶ್ಮೀರದ ಕಾಡುಗಳಲ್ಲಿ ಈಗಲೂ ಉಗ್ರರ ಬೇಟೆ ಮುಂದುವರೆದಿದೆ. ಇದಾಗಿತ್ತು ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.